ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 45 ಮತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾಗಳ ನಂತರ ರಾಜ್ ಬಿ ಶೆಟ್ಟಿ ಅವರ ಮುಂದಿನ ಸಿನಿಮಾ ರಕ್ಕಸ ಪುರದೋಳ್ ಸಿನಿಮಾ ಇನ್ನೇನು ಬಿಡುಗಡೆ ಆಗಲಿಕ್ಕೆ ರೆಡಿ ಆಗಿದೆ. ಈ ಸಿನಿಮಾದ ಟ್ರೈಲರ್ ನಿನ್ನೆ ಬಿಡುಗಡೆ ಆಗಿದೆ. ನೀವು ಯಾರು ಇನ್ನೂ ಟ್ರೈಲರ್ ನೋಡಿಲ್ಲ ಅಂತ ಆದರೆ ದಯವಿಟ್ಟು ಹೋಗಿ ಯೂಟ್ಯೂಬಲ್ಲಿ ನೋಡಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಬಹಳ ದಿನಗಳ ನಂತರ ಒಂದು ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ಜಾನರ್ನಲ್ಲಿ ಒಂದು ಕನ್ನಡ ಸಿನಿಮಾ ಬರ್ತಾ ಇರೋವಂಥದ್ದು ಖುಷಿ ವಿಷಯನೇ. ನನಗೆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ ರಾಜ್ ಬಿ ಶೆಟ್ಟಿಯವರು ಅವರ ಪ್ರತಿ ಸಿನಿಮಾಗಳಲ್ಲಿ ನಮ್ಮನ್ನು ಸರ್ಪ್ರೈಸ್ ಮಾಡೋ ಹಾಗೆಯೇ ಈ ಸಿನಿಮಾದಲ್ಲೂ ಕೂಡ ಅವರ ಪಾತ್ರದ ಮೂಲಕ ಮತ್ತೊಂದು ಸಲ ಸರ್ಪ್ರೈಸ್ ಮಾಡ್ತಾರೆ. ಅವರು ಸಬ್ ಇನ್ಸ್ಪೆಕ್ಟರ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಎಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಅವರನ್ನ ಒಂದು ರೀತಿ ಸೂಪರ್ ಕಾಪ್ ಥರ, ಒಂದು ರೀತಿ ಒಂದು ಸಲ ರಾಜ್ ಬಿ ಶೆಟ್ಟಿ ಅವರು ಗೂಂಡಾಗಳಿಗೆ ಹೊಡೆದ್ರೆ ಸುಮಾರು ಗೂಂಡಾಗಳು ಒಂದೇ ಏಟಿಗೆ ಸತ್ತೋಗ್ತಾರೆ ಅನ್ನೋ ಥರ ಎಲ್ಲ ಅವರನ್ನು ತೋರಿಸಿಲ್ಲ. ಅನ್ನೆಸೆಸರಿ ಗ್ಲೋರಿಫಿಕೇಷನ್, ಹೀರೋ ಗ್ಲೋರಿಫಿಕೇಷನ್ ಎಲ್ಲೂ ಕೂಡ ಇಲ್ಲ. ಒಂದು ಫ್ಲಾಡ್ ಸಬ್ ಇನ್ಸ್ಪೆಕ್ಟರ್ ಆಗಿ, ಫ್ಲಾಡ್ ಕ್ಯಾರೆಕ್ಟರ್ ಆಗಿ ಅವರನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಟ್ರೈಲರ್ನಲ್ಲಿ ಫಸ್ಟ್ ಈ ಒಂದು ಪಾತ್ರವನ್ನು ಅಂದರೆ ರಾಜ್ ಬಿ ಶೆಟ್ಟಿ ಅವ್ರನ್ನ ಡಿಸ್ಕ್ರೈಬ್ ಮಾಡೋದೇ ಮೆಂಟಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಂತಹ ಸಬ್ ಇನ್ಸ್ಪೆಕ್ಟರು ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ಈ ಒಂದು ಸಿನಿಮಾದಲ್ಲಿ ಕಥೆಗೆ ಮಾತ್ರ ಜಾಸ್ತಿ ಒತ್ತು ಕೊಟ್ಟಿರ್ತಾರೆ. ಕಂಟೆಂಟ್ ಮತ್ತು ಕಥೆಯನ್ನು ಹೊರತುಪಡಿಸಿ ಸುಮ್ಮನೆ ಹೀರೋ ಗ್ಲೋರಿಫಿಕೇಷನ್ ಆಗಲಿ ಅಥವಾ ಅನ್ನೆಸೆಸರಿ ಕಮರ್ಷಿಯಲ್ ಎಲಿಮೆಂಟ್ಸ್ಗಳನ್ನು ಈ ಒಂದು ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ ಅಂತ ಎಲ್ಲೂ ಕೂಡ ಅನಿಸಲ್ಲ. ಟ್ರೈಲರ್ ಈಸ್ ವೆರಿ ಇಂಟ್ರೆಸ್ಟಿಂಗ್ಲಿ ಕಟ್, ಅದು ಕೂಡ ಹೇಳಬೇಕಾಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಸಾಕಷ್ಟು ವಿಷಯ ಕೂಡ ಟ್ರೈಲರ್ ನೋಡುವಾಗ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನಾನು ಆಗಲೇ ಹೇಳಿದಾಗೆ ಮೆಂಟಲ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಸಬ್ ಇನ್ಸ್ಪೆಕ್ಟರು, ಕ್ರೈಮ್ ರೇಟ್ ಕಮ್ಮಿ ಇರುವಂತಹ ಒಂದು ಊರು, ಕೊಲೆ ಆಗಿರುವಂತಹ MLA ಮಗಳು, ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಕೊಲೆಗಾರ ಬಳಸಿರುವಂತಹ ಒಂದು ಬ್ಲ್ಯಾಕ್ ಓಲ್ಡ್ ಕಾರು, ಊರಲ್ಲಿರುವಂತಹ ಕೊಳ್ಳಿ ದೆವ್ವದ ಮೇಲೆ ಇರುವಂತಹ ಡೌಟು, ವಿಚಾರಣೆಯಲ್ಲಿ ಪದೇ ಪದೇ ಬರ್ತಾ ಇರುವಂತಹ ಆ ಒಂದು ಹೆಸರು, ಬೆಳಗಾಗೋದ್ರೊಳಗೆ ಕೊಲೆಗಾರನ ಹಿಡಿಲೇಬೇಕು ಅನ್ನುವಂತಹ ಪ್ರೆಷರು. ಸೊ ಇಷ್ಟು ಸಾಕಲ್ವಾ ಒಂದು ಇನ್ವೆಸ್ಟಿಗೇಟಿವ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸೋದಕ್ಕೆ. ಸೊ ನನಗೆ ಇಷ್ಟು ವಿಷಯಗಳನ್ನು ನೋಡಿದ ಮೇಲೆ ಈ ಸಿನಿಮಾ ನೋಡಲೇಬೇಕು. ಪ್ಲಸ್ ಏನು ಕಂಟೆಂಟ್ ಇರುತ್ತೋ ಅಥವಾ ಏನು ತಲೆಯಲ್ಲಿ ಬರಹಗಾರರು ಅಂದ್ಕೊಂಡಿರ್ತಾರೋ ಅದನ್ನು ಮಾತ್ರ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಅನ್ನುವಂತಹ ನಂಬಿಕೆ ಇದೆ. ಪ್ಲಸ್ ರಾಜ್ ಬಿ ಶೆಟ್ಟಿ ಅವರು ಈ ಸಿನಿಮಾನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದ ತಕ್ಷಣ ಅದ್ರ ಮೇಲೆ ಡೆಫಿನೆಟ್ಲಿ ನಂಬಿಕೆ ಬಂದೇ ಬರುತ್ತೆ. ಬಿಕಾಸ್ ಹೀ ಈಸ್ ನಾಟ್ ಲೈಕ್ ಒಂದು ಮೊನೋಟನಸ್ ರೋಲ್ಸ್ಗಳನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಅಲ್ಲ. ಪ್ರತಿ ಸಿನಿಮಾದಲ್ಲೂ ಹೊಸದನ್ನು ಏನಾದರೂ ಒಂದು ಮಾಡಲೇಬೇಕು ಅಂತ ಯೋಚನೆ ಮಾಡಿಕೊಂಡು ಜನಗಳಿಗೆ ಒಳ್ಳೆ ರೀತಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಕೃಷಿ ಮಾಡ್ತಾ ಇರೋಂತಹ ಒಬ್ಬ ನಟ. ಹಾಗಾಗಿ ಡೆಫಿನೆಟ್ಲಿ ಈ ಟ್ರೇಲರ್ ನೋಡಿದ ಮೇಲೆ ನನಗೆ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಬಿಲ್ಡ್ ಆಗಿದೆ. ರಾಜ್ ಬಿ ಶೆಟ್ಟಿ ಅವರ ಜೊತೆಗೆ ಅರ್ಚನಾ ಕೊಟ್ಟಿಗೆ ಅವರಾಗಿರಬಹುದು, ಮತ್ತು ಒಂದು ಸರಳ ಪ್ರೇಮ ಕಥೆ ಖ್ಯಾತಿಯ ಸ್ವಾತಿಷ್ಠ ಕೃಷ್ಣ ಅವರು ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ದೇಶಪಾಂಡೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಸೊ ಅವರ ಪಾತ್ರ ಹೇಗಿರುತ್ತೆ ಅಂತ ಇಲ್ಲಿ ಟ್ರೈಲರಲ್ಲಿ ಏನೂ ತೋರಿಸಿಲ್ಲ. ಆ್ಯಂಡ್ ಟ್ರೈಲರ್ ಯಾವ ರೀತಿ ಕಟ್ ಮಾಡಿದ್ದಾರೆ ಅಂತಂದರೆ ಕೆಲವೊಂದಷ್ಟು ವಿಷಯಗಳನ್ನು ಸ್ವಲ್ಪ ಕಥೆನ ಬಿಟ್ಕೊಟ್ಟಂಗೂ ಇದೆ, ಮತ್ತು ಸಾಕಷ್ಟು ವಿಷಯಗಳನ್ನು ಕಂಪ್ಲೀಟ್ಲಿ ಹೈಡ್ ಮಾಡಿದ್ದಾರೆ ಅನ್ನೋ ಥರನೇ ಇದೆ. ಸೊ ಈ ಥರನೇ ಇರಬೇಕಲ್ವ ಆ್ಯಕ್ಚುಲಿ ಟ್ರೈಲರು. ಎಲ್ಲ ನಮಗೆ ಇಲ್ಲೇ ಡೆಡ್ಯೂಸ್ ಮಾಡಲಿಕ್ಕೆ ಸಿಕ್ಬಿಟ್ರೆ ಥಿಯೇಟ್ರಲ್ಲಿ ನೋಡಲಿಕ್ಕೆ ಏನೂ ಇರಲ್ಲ. ಸೊ ಹಾಗಾಗಿ ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರೈಲರ್. ನೀವು ಇನ್ನೂ ನೋಡಿಲ್ಲ ಅಂತಾದರೆ ಯೂಟ್ಯೂಬಲ್ಲಿ ನೋಡಿ. ಜೊತೆಗೆ ಈ ಸಿನಿಮಾನ ನಿರ್ಮಾಣ ಮಾಡಿರೋದು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 30 ವರ್ಷಗಳಿಂದ ಸ್ಟಂಟ್ ಕೊರಿಯೋಗ್ರಫಿಯಾಗಿ ಕನ್ನಡ ಅಲ್ಲದೆ ಹಿಂದಿ, ತಮಿಳು, ತೆಲುಗು, ಬೆಂಗಾಲಿ ಹೀಗೆ ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಸ್ಟಂಟ್ ಕೊರಿಯೋಗ್ರಾಫ್ ಮಾಡಿ ಪಾಪ್ಯುಲರ್ ಆಗಿರುವಂತಹ ಡಾಕ್ಟರ್ ರವಿ ವರ್ಮಾ ಅವರು ಈ ಸಿನಿಮಾದ ನಿರ್ಮಾಪಕರು. ಸೊ ಮೊದಲನೇ ಸಿನಿಮಾದಲ್ಲೇ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಅವ್ರಿಗಿರುವಂತಹ ಒಂದು ಕಾಂಟ್ಯಾಕ್ಟ್ಸು ಮತ್ತು ಅವರು ಕೆಲಸ ಮಾಡ್ಕೊಂಡು ಬಂದಿರುವಂತಹ ಒಂದು ಫಿಲ್ಮೋಗ್ರಫಿ ಎಲ್ಲ ನೋಡುವಾಗ ಒಬ್ಬ ಮಾಸ್ ಹೀರೋನ ಇಟ್ಕೊಂಡು ಒಂದು ಮಾಸ್ ಕಮರ್ಷಿಯಲ್ ಸಿನಿಮಾ ಮಾಡ್ಬೋದಾಗಿತ್ತು. ಬಟ್ ಕಂಟೆಂಟ್ಗೆ ಒತ್ತು ಕೊಟ್ಟು ರಾಜ್ ಬಿ ಶೆಟ್ಟಿ ಅವ್ರನ್ನ ಅದಕ್ಕೆ ಮೇಲ್ ಲೀಡಾಗಿ ಕಾಸ್ಟ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ. ಅವರ ಒಂದು ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆಯೇ ಈ ಸಿನಿಮಾದ ನಿರ್ದೇಶಕ ಪ್ರೇಮ್ ಅವರ ಗರಡಿಯಲ್ಲಿ ಕೆಲಸವನ್ನು ಕಲ್ತಿರುವಂತಹ ರವಿ ಸಾರಂಗ್ ಅವರು ಈಗಾಗಲೇ KD ಸಿನಿಮಾದಲ್ಲೂ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರೇಮ್ ಅವರ ಅಂಡರಲ್ಲಿ ವರ್ಕ್ ಮಾಡಿದ್ದಾರೆ. ದಿ ವಿಲನ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಏಕಲವ್ಯ ಸಿನಿಮಾದಲ್ಲಿ ಅವರು ವರ್ಕ್ ಮಾಡಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸೊ ಇದು ಅವರ ಮೊದಲನೇ ಡೆಬ್ಯೂ ಸಿನಿಮಾದಲ್ಲೇ ಇಂಟ್ರೆಸ್ಟಿಂಗ್ ಒಂದು
ಸಿನಿಮಾನ ಕಟ್ಕೊಡುವಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂತ ಟ್ರೈಲರ್ ನೋಡುವಾಗ ಅನ್ನಿಸ್ತಾ ಇದೆ. ಪ್ರೇಮ್ಸ್ ಪ್ರೆಸೆನ್ಸ್ ಅಂತ ಇನ್ಫ್ಯಾಕ್ಟ್ ಟ್ರೈಲರಲ್ಲಿ ನೋಡುವಾಗ ಅದನ್ನು ಕೂಡ ಮೆನ್ಷನ್ ಮಾಡಿದರು. ಯಾವ ರೀತಿ ಪ್ರೇಮ್ಸ್ ಪ್ರೆಸೆನ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ಒಂದು ಸಾಂಗನ್ನು ಹಾಡಿದ್ದಾರೆ ಪ್ರೇಮ್ ಅವರು. ಅಪಾರ್ಟ್ ಫ್ರಮ್ ದಟ್ ಯಾವ ವಿಷಯದಲ್ಲಿ ಪ್ರೇಮ್ಸ್ ಪ್ರೆಸೆನ್ಸ್ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಪಾಸಿಟಿವ್ ವಿಷಯಗಳೇ ಇರಲಿ, ಪ್ರೇಮ್ ಅವರಿಂದ ಪಡ್ಕೊಂಡಿರುವಂತಹ ಪಾಸಿಟಿವ್ ವಿಷಯಗಳೇ ಈ ಸಿನಿಮಾದಲ್ಲಿ ಇರಲಿ ಅಂತ ನಾನು ಇವಾಗ ಆಶಿಸ್ತೀನಿ. ನೀವಿನ್ನೂ ಟ್ರೈಲರ್ ನೋಡಿಲ್ಲ ಅಂತಾದರೆ ಈಗಲೇ ಹೋಗಿ ನೋಡಿ. ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರೈಲರ್. ನಮಗೆ ಮಲಯಾಳಂ ಒಂದು ಕ್ರೈಮ್ ಜಾನರಲ್ಲಿ ಅಥವಾ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಸಿನಿಮಾಗಳು ನಾವೇನು ನೋಡ್ತೀವಲ್ಲ ಆ ಥರದ್ದೇ ಸಿನಿಮಾ ಇದಾಗಿರುತ್ತೆ ಅಂತ ನನಗನ್ನಿಸ್ತು. ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನಗೆ ಈ ಟ್ರೈಲರ್ ನೋಡಿದ್ಮೇಲೆ ಹೇಳಬೇಕು ಅಂತ ಅನಿಸಿದ್ದು ಇಷ್ಟೇ. ನಿಮಗೇನು ಅನಿಸುತ್ತೆ ಈ ಟ್ರೈಲರ್ ನೋಡಿದ್ಮೇಲೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.